ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ತೇಜ ರೆಡ್ಡಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಮಟನ್ ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಯಾವ ಥರ ಮಾಡಬೇಕು ನೋಡೋಣ ಬನ್ನಿ. ಮಟನ್ 1 kg ತೆಗೆದಿಟ್ಕೊಂಡಿದ್ದೀನಿ ನಾನು. ಹಾಗೆಯೇ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು, ಮಸಾಲೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಇವು: ಒಣ ಕೊಬ್ಬರಿ, ಟೊಮೊಟೊ ಒಂದು ದೊಡ್ಡ ಸೈಜ್ದು, ಈರುಳ್ಳಿ, ಗಸಗಸೆ, ಹಸಿಮೆಣಸಿನ್ಕಾಯಿ ಇದು ಆಯಿಲಲ್ಲಿ ಹುರ್ಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಇಷ್ಟು ಮಸಾಲೆ ಐಟಮ್ಸು. ನಾನು ಚಕ್ಕೆ ಪೌಡ್ರ್ ಇತ್ತು, ಅದೇ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಲವಂಗ ಒಂದು 4-5 ಸೇರಿಸ್ಕೊಂಡಿದ್ದೀನಿ. ಇದು ಮಸಾಲೆ ಪೌಡ್ರ್, ಧನಿಯಾ ಪೌಡ್ರು, ಅಚ್ಕಾರದ ಪುಡಿ, ಉಪ್ಪು, ಅರಿಶಿನ ಈ ಐಟಮ್ಸ್ ಮಾತ್ರ ಬೇಕು. ನಾವೀಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ನನಗೆ ಕುಕ್ಕರ್ ಇಟ್ಕೊಂಡು ಸಾಸಿವೆ ಕಾಳು, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಮಟನ್ ನೀಟಾಗಿ ತೊಳೆದು ಇಟ್ಕೋಬೇಕು ಮೊದಲೇ. ಅಂದರೆ ಅದು ನೀರು ಇರಬಾರ್ದು, ನಾವು ತೊಳೆದು ಶೋಧಿಸ್ಕೊಂಡು ಬಿಟ್ಟಿರಬೇಕು. ನೀರಿದ್ದರೆ ಅದು ಚೆನ್ನಾಗಿರಲ್ಲ. ಆ ನೀರೆಲ್ಲ ತೆಗೆದುಬಿಟ್ಟು ನಾವು ತೊಳೆದು ಒಂದು 5 ನಿಮಿಷ ಮೊದಲೇ ತೊಳೆದಿಟ್ಕೊಂಡ್ರೆ ನೀರು ಒಟ್ಟೋಗಿರುತ್ತೆ. ಈಗ ಅದಕ್ಕೆ ಕಳ್ಳುಪ್ಪು, ಪುದೀನ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಪುದೀನ ನಾನು ಮಸಾಲೆಗೂ ಹಾಕ್ಕೊಂಡಿದ್ದೀನಿ. ಈ ಒಗ್ಗರಣೆಯಲ್ಲಿ ಸೇರಿಸ್ಕೊಂಡ್ರೆ ಏನಪ್ಪ ಅಂದರೆ ಇನ್ನು ಸ್ವಲ್ಪ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅಂತ ನಾನು ಕರಿಬೇವಿನ ಸೊಪ್ಪು, ಒಂಚೂರು ಪುದೀನ ಹಾಕ್ಕೊತೀನಿ ಒಗ್ಗರಣೆಗೆ ಚೆನ್ನಾಗಿರುತ್ತೆ ಅಂತ. ಈಗ ಈ ಮಟನಲ್ಲಿ ನೀರು ಇರುತ್ತಲ್ಲ, ನಾವು ಚಿಕನಲ್ಲಾಗಲಿ ಮಟನ್ನಲ್ಲಾಗಲಿ ಆ ನೀರು ಬಂದುಬಿಟ್ಟು ಮತ್ತೆ ಅದು ಅಬ್ಸರ್ವ್ ಮಾಡ್ಕೊಳ್ಳೋವರೆಗೂ ಬೇಯಿಸ್ಕೊಂಡ್ರೆ ಒಂಥರ ಸ್ಮೆಲ್, ಅದೇ ಮಟನ್ ಒಂದು ಸ್ಮೆಲ್ ಇರುತ್ತಲ್ಲ, ಆ ಸ್ಮೆಲ್ ಇಲ್ಲದೆ ಹೋಗುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ನೋಡಿಪ್ಪ, ಇವಾಗ ನೀರೆಲ್ಲ ಹಿಂಗೋಗಿದೆ. ಈಗ ನಾನು ಇದಕ್ಕೆ ಫಸ್ಟ್ ತೋರಿಸಿದ್ನಲ್ಲ ಈರುಳ್ಳಿ, ಬೆಳ್ಳುಳ್ಳಿ ಅವೆಲ್ಲ ಪ್ಲೇನ್ ಪೇಸ್ಟ್ ಮಾಡ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇದೇನಾದರೂ ಒಂಚೂರು ಹಸಿ ಸ್ಮೆಲ್ ಇದ್ದರೆ ಹೋಗುತ್ತೀಗ. ಒಂದು 2 ನಿಮಿಷ ನೀರು ಹಾಕ್ಕೊಂದಿರಾನೇ ಬೇಯಿಸ್ಕೊಂಡ್ರೆ ಹಸಿ ಸ್ಮೆಲ್ ಹೋಗುತ್ತೆ. ನೋಡಿ, ಇಷ್ಟು ಬೇಯಿಸ್ಕೊಂಡ್ರೆ ಸಾಕು. 1-2 ನಿಮಿಷ ಅಷ್ಟೇ. ಗ್ಯಾಸ್ ಸ್ವಲ್ಪ ಕಡಿಮೆ ಇಟ್ಕೊಂಡು 1-2 ನಿಮಿಷ ಬೇಯಿಸ್ಕೊಂಡ್ರೆ ತಳ ಅಂಟದಿರ ನೋಡ್ಕೊತ ಹಸಿ ಸ್ಮೆಲ್ ಹೋಗುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನಾನು ಧನಿಯಾ ಪೌಡ್ರು, ಅಚ್ಕಾರದ ಪುಡಿ ಅದು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ, ಅದು ಸೇರಿಸ್ಕೊತಾ ಇದ್ದೀನಿ. ಇದೂ ಅಷ್ಟೇ 1-2 ನಿಮಿಷ ಬೇಯಿಸ್ಕೊಳ್ಳೋಣ. ತಳ ಅಂಟಬಾರ್ದು, ಏನಂದರೆ ಇದು ಬೇಗ ತಳ ಅಂಟೋ ಚಾನ್ಸಸ್ ಇರುತ್ತೆ. ಬಟ್ ನಾವು ನೋಡ್ಕೊತಾ ಇರಬೇಕು ತಳ ಅಂಟದಿರ. ಇದು ನೋಡಿ, ಒಂಚೂರು ಅಷ್ಟು ಹಂಗೆ ಹುರ್ಕೊಂಡ್ರೆ ತಳ ಅಂಟೋ ಟೈಮ್ಗೆ ನಾವು ನೀರು ಸೇರಿಸ್ಕೊಂಡು. ಈ ಮಟನ್ ಸಾರು ಸ್ವಲ್ಪ ತಿಳಿ ಇದ್ರೇ ಚೆನ್ನಾಗಿರುತ್ತೆ, ನನಗೆ ಗೊತ್ತಾದ ಮಟ್ಟಿಗೆ. ಚಿಕನ್ ಥರ ಗಟ್ಟಿ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ತಿನ್ನೋಕ್ಕಿದು. ನಾವು ತಿಳಿಯಾಗೆ ಮಾಡ್ಕೊತೀವಿ ನಮ್ಮ ಮನೆಯಲ್ಲಿ. ಈಗ ಅದು ಮಸಾಲೆ ಎಲ್ಲ ಪ್ಲೇಟ್ಗೆ ಹಾಕ್ಕೊಂಡಿರೋದು ನೀರು ಹಾಕ್ಕೊಂಡು ತೊಳ್ಕೊಂಡು ಅದನ್ನು ಸೇರಿಸ್ಕೊತಾ ಇದ್ದೀವಿ. ನಾವು ಈ ಟೈಮಲ್ಲೇ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಂಡು ನಮಗೆ ಸಾರು ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಸೇರಿಸ್ಕೋಬೋದು. ಈಗ ಇದು ಕುದಿಯೋಕ್ಕೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಮುಚ್ಚಳ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಮೇಲೆ ಒಂದು ಕ್ಲಿಕ್ ಕೊಡಿ. ಯಾಕಂತಂದರೆ ನನ್ನ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ, ನಾನು ಇಡೋ ವೀಡಿಯೋಗಳೆಲ್ಲ ನಿಮಗೆ ಬರ್ತಾ ಇರುತ್ತೆ. ಒಂದು ಸ್ವಲ್ಪ ಸಪೋರ್ಟ್ ಮಾಡಿ. ವಿಡಿಯೋ ನೋಡ್ತಿದ್ದೀರಾ ಬಟ್ ಲೈಕ್ ಮಾಡ್ತಿಲ್ಲ, ಯಾಕೆ? ನೀವು ಯಾವ ಥರ ಮಾಡ್ತೀರಿ ನನ್ನ ಕಾಮೆಂಟಲ್ಲಿ ತಿಳಿಸಿ. ಇಲ್ಲ ಏನು ಬೇಕು ನಿಮಗೆ ಕಾಮೆಂಟಲ್ಲಿ ತಿಳಿಸಿ, ಮಾಡಿ ತೋರಿಸ್ತೀನಿ. ಇಲ್ಲ ನಾನು ಮಾಡೋದ್ರಲ್ಲಿ ಏನಾದರೂ ರಾಂಗ್ ಇದ್ದರೆ ಹೇಳಿ ತಿದ್ದುಕೊತೀನಿ. ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಇದು ಮುಚ್ಚಳ ಆಗ್ತಿರೇ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ತದನಂತರ ಮುಚ್ಚಳ ಹಾಕ್ಕೊಂಡು ನಾನು 4 ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಎಳೆ ಮಟನ್ನೇ ಇತ್ತು, ಅದಕ್ಕೆ 4 ವಿಸಿಲ್ಗೆ ಚೆನ್ನಾಗಿ ಬೆಂದೋಯ್ತು. ಫ್ರೆಂಡ್ಸ್, ನಾನು ಇದು ವಿಸಿಲ್ ಬರೋವರೆಗೂ ನಾನು ಒಂದು ಮಾತು ಹೇಳಬೇಕಂತಿದ್ದೀನಿ ನಿಮಗೆ. ಯಾವುದೇ ವಿಷಯದಲ್ಲಾಗಲಿ ಅಂದರೆ ನಾವು ಡಿಪೆಂಡಪ್ ಅನ್ನೋದು ಮನಿ ಇನ್ನೊಂದು ಅಲ್ಲ. ಒಂದು ಮಾತಲ್ಲಾಗಲಿ ನಮ್ಮ ಆಲೋಚನೆಯಲ್ಲಾಗಲಿ ಯಾವುದ್ರಲ್ಲಾಗಲೂ ಒಬ್ಬರ ಮೇಲೆ ಡಿಪೆಂಡ್ ಆಗಬೇಡಿ. ನಮ್ಮ ಪಾಡಿಗೆ ನಾವು ಎಷ್ಟು ಇದ್ದರೆ ಅಷ್ಟು ನೆಮ್ಮದಿ ಜಾಸ್ತಿ ಇರುತ್ತೆ ನಮಗೆ. ನಮ್ಮವರು ಅಂತ ಹಿಂದೆ ಹೋದಷ್ಟು ನೋವು ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಇದೊಂದು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ, ನೆಮ್ಮದಿಯಾಗಿರೋಣ. ನೋಡಿ, 4 ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ. ಮಟನ್ ಸಾರು ರೆಡಿ ಆಯಿತು. ಇವಾಗ ಸರ್ವಿಂಗ್ ಬೌಲಿಗೆ ತಗೊಳ್ಳೋಣ. ನಾನು ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ರಿಗೂ ಧನ್ಯವಾದಗಳು ಫ್ರೆಂಡ್ಸ್.